ತಾಗ್ಬಿಡ್ತ ಅದಕ್ಕೆ ಇನ್ನೇನ್ ಮಾಡ್ತದೆ ಪಿಕ್ಕುತ್ತೆ ಹೊರಕ್ ಬಂದ್ರೆ ಬಿದಿ. ಸ್ನೇಹಿತರೆ, ಎಲ್ಲರೂ ಒಂದು ಕಮೆಂಟ್ ಮಾಡ್ತಿದ್ರಿ, ಅಣ್ಣ ಯಾವ ಊರಿಂದ ಇದು, ಯಾವ ಊರು ಅಥವಾ ಕೆಲವರು ನಮ್ಮೂರು ಆ ಊರು ಇವರು ಅಂತ ಕಮೆಂಟ್ ಹಾಕ್ತಿದ್ರಿ. ಆದರೆ ನಾನು ಇವತ್ತು ಹೇಳ್ತೀನಿ, ಯಾಕೆಂದರೆ ನಾನಿರುವಂಥದ್ದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು, ಹೊಸದುರ್ಗ ನಗರದಲ್ಲೇ ಇರುವಂಥದ್ದು. ನಗರದ ಅಂಚಿನಲ್ಲಿರುವಂಥ ಗುಡ್ಡ ಪ್ರದೇಶದಲ್ಲಿ ನಾನು ಕರಡಿಗಳನ್ನ ವಿಡಿಯೋ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಈ ಕರಡಿಗಳ ಜೀವನ ಶೈಲಿ ಏನಿದೆ, ಒಂಥರ ಎಲ್ಲ ಪ್ರಾಣಿಗಳಿಗಿಂತ ಒಂಥರ ವಿಶೇಷವಾಗಿ ಮತ್ತು ವಿಭಿನ್ನವಾಗಿರುವಂಥ ಒಂದು ಜೀವನ ಶೈಲಿ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದ್ದೆ ಅಂದರೆ ಕರಡಿಗಳ ಒಂದು ಲವ್ ಲೆಟ್ರ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಆದರೆ ಇವತ್ತು ಏನಂದರೆ ಕರಡಿಗಳ ಒಂದು ಟೆರಿಟರಿ ಬಗ್ಗೆ ನಿಮಗೆ ಗೊತ್ತಾ ಸ್ನೇಹಿತರೆ? ನಿಜವಾಗಲೂ ಕರಡಿಗಳು ಸಹಿತ ಈ ಹುಲಿ ಅಥವಾ ಸಿಂಹಗಳ ಥರ ಒಂದು ತನ್ನದೇ ಆದ ಒಂದು ಸಾಮ್ರಾಜ್ಯನ ಹೊಂದಿರುತ್ತೆ. ಅದನ್ನು ಹೇಗಪ್ಪ ಅಂದರೆ ನಿಮಗೆ ನಾನು ತೋರಿಸ್ತೀನಿ. ಈ ಹುಲಿಗಳು ತಮ್ಮ ಟೆರಿಟರಿಯಲ್ಲಿ ಪದ್ಮಾರ್ಕು ಅಥವಾ ಈ ಮೂತ್ರ ವಿಸರ್ಜನೆ ಮಾಡಿ ತಮ್ಮ ಟೆರಿಟರಿನ ಗುರುತಿಸ್ಕೊಳ್ತವೆ. ಅದೇ ರೀತಿಯೇ ಕರಡಿ ಸಹಿತ ತನ್ನ ಒಂದು ಸರೌಂಡಿಂಗಲ್ಲಿ ತಾನು ಉಗುರುಗಳಿಂದ ಮರಗಳನ್ನು ಗೀಚಿ ತನ್ನ ಇದೊಂದು ಸಾಮ್ರಾಜ್ಯ ನನ್ನ ಒಂದು ಇದು ಅಂತ ಅದನ್ನು ಗುರುತು ಮಾಡ್ತವೆ. ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಪದ್ಮಾರ್ಕ್ ಮಾಡಿದಾವೆ ಅಂತ. ನಾನು ಹುಡುಕ್ತಿದ್ದಂತಹ ಕರಡಿಗಳ ಪದ್ಮಾರ್ಕ್ ಏನಿದೆ ಅದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ. ಬನ್ನಿ, ಇದೇ ಮರದಲ್ಲಿದೆ, ತೋರಿಸ್ತೀನಿ ಯಾವ ಥರ ಮಾಡಿರುತ್ತೆ ಅದು ತನ್ನ ಟೆರಿಟರಿನ ಗುರುತಿಸ್ಕೊಳ್ಳೋದಕ್ಕೆ ಅಂತ. ಬನ್ನಿ ನೋಡಿ, ಇದೇ ಮರ ನೋಡ್ತಾ ಇರ್ಬೋದು. ಬನ್ನಿ ಆ ಕಡೆಯಿಂದ ತೋರಿಸ್ತೀನಿ. ಸೂರ್ಯನ ಬಿಸಿಲಿದೆ ನೋಡಿ. ಈಗೇನು ನೀವು ನೋಡ್ತಿದ್ದೀರಾ ನೋಡಿ, ಇದು ಕರಡಿ ತನ್ನ ಉಗುರುಗಳಿಂದ ನಾನು ಎಷ್ಟು ಬಲಿಷ್ಠ ಅನ್ನೋದನ್ನು ಇಲ್ಲಿ ತನ್ನ ಶಕ್ತಿನ ಸಾಬೀತುಪಡಿಸೋದಕ್ಕೆ ಈ ಒಂದು ಮರದಲ್ಲಿ ತನ್ನ ಅಲ್ಲೊಂದು ಮಾರ್ಕ್ಗಳನ್ನು ಮಾಡಿದೆ ನೋಡಿ ಸ್ನೇಹಿತರೆ. ಇದು ತನ್ನ ಟೆರಿಟರಿಯನ್ನು ಒಂದು ಗುರುತಿಗೋಸ್ಕರ ಇದು ಮಾಡಿರೋದು ನೋಡಿ. ಇದನ್ನು ಯಾವುದೋ ತೆಂಗಿನ ಮರ ಹತ್ತೋದಿಕ್ಕಲ್ಲ, ನೋಡ್ತಾ ಇರ್ಬೋದು ನೀವು. ಅಲ್ಲೆಲ್ಲೂ ಮರ ಹತ್ತಿ ಕಿತ್ತಿರೋಂಥ ಇದಿಲ್ಲ. ಇಲ್ಲಿ ಮಾತ್ರ ತನ್ನ ಒಂದು ಟೆರಿಟರಿ ಇದು, ಇಲ್ಲಿಗೆ ಯಾವುದೇ ಅನ್ಯ ಗಂಡು ಕರಡಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅದು ಇಲ್ಲಿ ತನ್ನ ಒಂದು ಸಾಮ್ರಾಜ್ಯದ ಗುರುತನ್ನು ಇಲ್ಲಿ ಹಾಕ್ಕೊಂಡಿದೆ ಸ್ನೇಹಿತರೆ. ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು ನೀವು ಬಿಸಿಲಿದೆ. ಆ ಒಂದು ಗುಡ್ಡದ ತುದಿ ಏನಿದೆ, ಇಲ್ಲಿಂದ ಹಿಡಿದು ಈ ಬಂಗ್ಲಾಗಳಿದಾವೋ ಆ ತುದಿಯವರೆಗೂ ಒಂದು ಗಂಡು ಕರಡಿಯ ಟೆರಿಟರಿ. ಇಲ್ಲಿ ಒಂದು ಗಂಡು ಕರಡಿ ಇದೆ. ಆ ಒಂದು ಬೆಟ್ಟ ಏನಿದೆ, ಆ ಬೆಟ್ಟದ ತುದಿಯಿಂದ ಅಲ್ಲಿ ಜೇನು ಭಾಳ ಇದೆ ಸ್ನೇಹಿತರೆ. ಆ ಬೆಟ್ಟದ ತುದಿಯಿಂದ ಇಲ್ಲಿ ನೋಡಿ, ಇಲ್ಲಿವರೆಗೂ ಇನ್ನೊಂದು ಗಂಡು ಕರಡಿಯ ಟೆರಿಟರಿ. ನೀವೀಗೇನು ಈ ರಸ್ತೆ ನೋಡ್ತಿದ್ದೀರಾ, ಈ ರಸ್ತೆ, ಈ ಗುಡ್ಡಕ್ಕೂ ಇರೋವಂಥ ಜಾಗ ಏನಂದರೆ ಇದು ಕಾರಿಡಾರ್ ಅಂತ ಕರೀಲಾಗುತ್ತೆ ಸ್ನೇಹಿತರೆ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಯಾಕೆ ಅಂದರೆ ಈ ಗುಡ್ಡ ಏನಿದೆ, ಇಲ್ಲಿಂದ ಮುಂದೆ ಕರಡಿಗಳು ಹೋದಂಥವು ನಿಮಗೆ ಬಳ್ಳಾರಿ ಆ ಭಾಗಕ್ಕೂ ಹೊಸಪೇಟೆ ಭಾಗಕ್ಕೂ ಹೋಗುವಂಥ ಈ ಒಂದು ಗುಡ್ಡಗಳ ಸಾಲಿದು. ಇದು ಅಲ್ಲಿವರೆಗೂ ತಲುಪುತ್ತೆ. ಈಗ ನೀವು ಇದೇನು ನೋಡ್ತಿದ್ದೀರಾ, ಈ ಗುಡ್ಡ ಚಿಕ್ಕಮಗಳೂರು ಭಾಗಕ್ಕೆ ಸೇರುವಂಥ ಒಂದು ಪ್ರದೇಶ ಇದು. ಇಲ್ಲಿಂದ ಚಿಕ್ಕಮಗಳೂರು ಕಡೆಗೂ ಹೋಗ್ಬೋದು. ಹಾಗಾಗಿ ಇದು ಮೂಲ ಕರಡಿ ಕಾರಿಡಾರ್ ಅಂತಲೇ ಕರೆಯಲಾಗುತ್ತೆ ಸ್ನೇಹಿತರೆ. ನೀವೀಗೇನು ನೋಡ್ತಿದ್ರೆ ಇದು ಕರಡಿಗಳು ಓಡಾಡೋಂಥ ಜಾಗ. ಕರಡಿಗಳು ಮೂಲತಃ ಒಂಟಿಯಾಗಿ ಬದುಕುವಂಥ, ಸಿಂಗಲ್ ಆಗಿ ಬದುಕುವಂಥ, ಅವಕ್ಕೆ ಯಾವುದೇ ಕೌಟುಂಬಿಕ ಒಂದು ಭಾವನಾತ್ಮಕ ಇದಿಲ್ಲ. ಹಾಗಾಗಿ ಅವು ಒಂಟಿಯಾಗಿ ಜೀವನ ಮಾಡ್ತವೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಒಂದು ಗಂಡು ಕರಡಿ ಇರೋವಂಥ ಟೆರಿಟರಿನಲ್ಲಿ ಸಾಕಷ್ಟು ಹೆಣ್ಣು ಕರಡಿಗಳು ಇರ್ಬೋದು, ಹಾಗೂ ಇನ್ನೂ ಬೇರೆ ಗಂಡು ಕರಡಿಗಳು ಇರ್ಬೋದು. ಯಾಕೆಂದರೆ ವಯಸ್ಸಾದ ಗಂಡು ಕರಡಿಗಳು ಸಾಮಾನ್ಯವಾಗಿ ದೂರ ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಗಂಡು ಟೆರಿಟರಿಯ ಒಂದು ಅಂಚಿನಲ್ಲಿ ಎಲ್ಲ ಒಂದು ಕಡೆ ಇರುತ್ತೆ. ಆದರೆ ಅದು ತನ್ನ ನಾನು ಮುಂಚೆನೇ ಹೇಳ್ದಾಗೆ ಅದುಗಳ ಗ್ರಹಣ ಶಕ್ತಿ ಏನಿದೆ, ವಾಸನಾ ಗ್ರಹಣ ಶಕ್ತಿಯಿಂದ ಅವು ಆದಷ್ಟು ಆಲ್ಫಾ ಮೇಲ್ ಏನಿದೆ, ಅದು ಬಲಿಷ್ಠವಾದಂಥ ಗಂಡು ಏನಿರುತ್ತೆ ಆ ಗಂಡಿನಿಂದ ಸಂಪರ್ಕವನ್ನು ಆದಷ್ಟು ತಪ್ಪಿಸ್ತವೆ. ಆದಾಗ್ಯೂ ಆ ಆಲ್ಫಾ ಗಂಡು ಕರಡಿ ಏನು ಮಾಡುತ್ತೆ ಅಂದರೆ, ತನಗೆ ಭಾಳ ಇಷ್ಟವಾದಂಥ ಮತ್ತು ಏರಳವಾಗಿ ಸಿಗುವಂಥ ಜೇನುತುಪ್ಪ ಅಥವಾ ಈ ಗೆದ್ದಲ ಹುಳುಗಳನ್ನ ಅದು ತನ್ನ ಒಂದು ಅದಿಂದಲ್ಲಿ ಇಟ್ಕೊಂಡಿರುತ್ತೆ, ಮತ್ತು ಗುಹೆಗಳನ್ನ ಸಹಿತ ಅದು ತನ್ನ ಅದಿಂದಲ್ಲಿ ಇಟ್ಕೊಂಡಿರುತ್ತೆ. ಈ ಗುಡ್ಡ ಏನು ನೋಡ್ತಿದ್ದೀರ ನೀವು, ಈ ಗುಡ್ಡದಲ್ಲಿ ಸಾಕಷ್ಟು ಜೇನು, ಆ ಒಂದು ತುದಿನಲ್ಲಿ ಜೇನುಗಳು ಭಾಳ ಕಟ್ಟಿದೆ. ಹಾಗಾಗಿ ಅಲ್ಲಿ ಕರಡಿಗಳು ವಾಸ್ತವ್ಯನ ಹೂಡುತ್ತೆ. ಒಂದು ಆಲ್ಫಾ ಮೇಲೇನಿದೆ ಅದು ತನ್ನ ಅದಿಂದಲ್ಲಿ ಇಟ್ಕೊಂಡಿರುತ್ತೆ ಆ ಜಾಗನ. ಹಾಗಾಗಿ ಆ ಒಂದು ಗಂಡು ಕರಡಿಯ ಟೆರಿಟರಿನಲ್ಲಿ ಹೆಣ್ಣುಗಳು ಇರೋದು ಸಾಮಾನ್ಯ. ಅದು ಮದ ಅನ್ನೋ ಒಂದು ಟೈಮ್ ಬಂದಾಗ ಅದೇ ಮಾಡುತ್ತೆ, ತನ್ನ ಟೆರಿಟರಿನ ವಿಸ್ತರಿಸ್ಕೊಂಡು ಜಾಸ್ತಿ ಮಾಡ್ಕೊಳೋದಕ್ಕೂ ಪ್ರಯತ್ನ ಪಡುತ್ತೆ. ಯಾಕೆಂದರೆ ಹೆಚ್ಚು ಹೆಣ್ಣು ಕರಡಿಗಳ ಜೊತೆ ಮಿಲನ ಕ್ರಿಯೆ ನಡೆಸೋದಕ್ಕೋಸ್ಕರನೇ ಆ ಒಂದು ಇದನ್ನು ಮಾಡ್ಕೊಳ್ಳುತ್ತೆ.
ಆಮೇಲೆ ನಿಮಗೆ ನೋಡ್ತಿರ್ಬೋದು, ನಾನು ಈಗ ನಿಂತಿರೋ ಜಾಗದಲ್ಲಿ ನಿಮಗೆ ಕರಡಿ ನಡೆದಾಡಿರೋಂಥ ಜಾಗ ಒಂದು ಏನು ಕಾಲಿಟ್ಟಿರುತ್ತೋ ಆ ಜಾಗನ ನಿಮಗೆ ತೋರಿಸ್ತೀನಿ. ಒಂದೇ ನಿಮಿಷ, ಇಲ್ಲೇ ಇದೆ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಇದು ಮನುಷ್ಯನ ಚಪ್ಪಲಿ ಗುರುತು. ಇದು ನೋಡಿ, ಇದು ಕರಡಿಯ ಪಾದ. ನೋಡ್ತಾರೆ ನೀವು, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಇಲ್ಲಿ ಯಾವುದೋ ಮರಿ ಕರಡಿನೋ ದೊಡ್ಡ ಕರಡಿನೋ ಗೊತ್ತಿಲ್ಲ, ತೋರಿಸ್ತೀನಿ, ಹಾಗೆ ತೋರಿಸ್ತೀನಿ ಬನ್ನಿ. ಇಲ್ಲಿದೆ. ಆಮೇಲೆ ನೋಡಿ, ನೀವು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಇದಾಯ್ತಾ? ಇಲ್ಲಿ ನೋಡಿ, ಮತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲೂ ಒಂದೆರಡು ಇದೆ ನೋಡಿ, ಇದಾಯ್ತಾ ನೋಡಿ. ಇದು ಸ್ಪಷ್ಟವಾಗಿ ಕಾಣ್ತಿದೆ, ಪಾದ ಬೆರಳುಗಳು ಸಹಿತ ಕಾಣ್ತಿದೆ. ಮತ್ತು ಮುಂದೆ ಬನ್ನಿ ತೋರಿಸ್ತೀನಿ, ದೊಡ್ಡ ಕರಡಿನೇ ನೋಡಿ. ನೋಡಿ, ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಪಾದದ ಗುರುತುಗಳು. ಈ ಕರಡಿ ಇಲ್ಲಿ ಓಡಾಡಿದೆ. ನಾನು ಅದಕ್ಕೆ ಬೆಳಗ್ಗೆನೇ ಬಂದೆ ನೋಡೋಣ ಅಂತ. ನೋಡಿ, ಇಲ್ಲೊಂದು ಪಾದ ಇದೆ, ಇಲ್ಲೊಂದು ಪಾದ ಇದೆ, ನೋಡ್ತಿದ್ದೀರಾ? ಆಮೇಲೆ ಇಲ್ಲೊಂದಿದೆ ನೋಡಿ. ಇದು ಕರಡಿ ತಾನು ಇಲ್ಲಿಂದ ಈಗ ಹೋಗಿದೆ ಅಂತ ಸ್ನೇಹಿತರೆ. ಈಗ ಹೋಗಿ ನಾನು ಅವತ್ತು ಏನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಆ ದೇವಸ್ಥಾನ ಅಲ್ಲಿದೆ. ಅಲ್ಲಿಂದ ಮುಂದೆ ಅದು ತನ್ನ ಟೆರಿಟರಿನ ಪಾಸ್ ಮಾಡ್ಕೊಂಡು ಹೋಗಿದೆ. ಕರಡಿ ಬಂದಿದ್ದು ನಿತ್ಯ ಓಡಾಡುವಂಥ ಜಾಗ ಇದು ನೋಡಿ. ಹಿಂಗೆ ಗೊತ್ತಾಗುತ್ತೆ, ನಿತ್ಯ ಕರಡಿ ತಾನು ಗುಡ್ಡಕ್ಕೆ ಹೋಗುವಂಥ ಜಾಗ ಇದು ನೋಡಿ. ಅಲ್ಲೆಲ್ಲ ನಿಮಗೆ ಗೊತ್ತಾಗತ್ತೆ ನೋಡಿ. ಇಲ್ಲೇ ಎಲ್ಲೋ ಈ ಗಿಡದ ಸಂದಿಯಲ್ಲಿ ಇರುತ್ತೆ. ಈಗ ಜಸ್ಟಿನ ಹೋಗಿರೋದ್ರಿಂದ ಇಲ್ಲೆಲ್ಲ ಇರುತ್ತೆ. ಇಲ್ಲ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಸ್ನೇಹಿತರೆ. ನೋಡಿ, ಜಸ್ಟ್ ನಾನು 4 ಗಂಟೆ ಮುಂಚೆ ಬಂದರೆ ಸಿಕ್ಕಿರೋದು ನನಗೆ ಈ ಕರಡಿ. ನಾನು ಬರೋಕ್ಕೂ ಮುಂಚೆ ಇಲ್ಲಿ ದಾಟ್ಬಿಟ್ಟಿದೆ ನೋಡಿ. ಅಲ್ಲಿ ಹೋಗ್ತಾ ಇದೆ ನೋಡಿ, ಸಣ್ಣದಾಗಿ ಕಾಣುತ್ತೆ ನೋಡಿ. ನೋಡಿ ಎಷ್ಟು ಹೆಂಗೆ ಹೋಗ್ತಾ ಇದೆ ನೋಡಿ. ಆಮೇಲೆ ಈ ಗಂಡು ಕರಡಿ ಏನು ಮಾಡುತ್ತೆ, ತಾನು ದಿನನಿತ್ಯ ಹಲವು ದಿನಕ್ಕೆ ಒಂದು ನೈಟ್ ಅದು ತನ್ನ ಆಹಾರ ಕನ್ವೇಷಣೆಗೆ ಹೊರಟಾಗ ಅದು ತನ್ನ ಗಡಿ ಭಾಗದಲ್ಲಿ ಏನಿದೆ ಅದನ್ನು ಗಸ್ತು ನಡೆಸುತ್ತೆ. ಅಲ್ಲಿ ಯಾವ್ದಾರ ಬೇರೆ ಅನ್ಯ ಕರಡಿ ಬಂದಿದೆಯಾ ಅಥವಾ ಇಲ್ಲ ಅಂತ ಅದನ್ನು ಗಸ್ತು ಮಾಡುತ್ತೆ. ಆಮೇಲೆ ನೀವು ನೋಡ್ತಿರಬಹುದು, ಇದು ಎಲ್ಲ ಒಂದು ಸಂಕೀರ್ಣವಾದಂಥ ಪ್ರದೇಶ. ಇಲ್ಲಿ ಸಾಕಷ್ಟು ಕರಡಿಗಳು ಬರ್ತಾವೆ. ಇದೊಂದು ಸಣ್ಣ ಹಳ್ಳಿ ಇದೆ. ಆದಾಗ್ಯೂ ಈ ಹಳ್ಳಿ ಜನ ಕರಡಿಗಳನ್ನು ಭಾಳ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಈ ವಿಡಿಯೋ ತುಂಬ ಲಾಂಗ್ ಆಯಿತು. ಮುಂದಿನ ವಿಡಿಯೋದಲ್ಲಿ ಅವುಗಳ ಲೈಂಗಿಕ ಕ್ರಿಯೆ ನಡೆದ ನಂತರ ಆಗುವಂಥ ಬದಲಾವಣೆಗಳನ್ನು ನಾನು ವಿಶೇಷವಾಗಿ, ಅದು ವಿಶಿಷ್ಟವಾಗಿರೋಂಥ ಒಂದು ಪ್ರಸಂಗ ಅದನ್ನು ನಾನು ಹೇಳ್ತೀನಿ ಮುಂದೆ. ನಿಮಗೆ ತುಂಬ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಯಾಕೆಂದರೆ ಇಂತಹ ಸಾಕಷ್ಟು ಕುತೂಹಲಕಾರಿ ವಿಡಿಯೋಗಳನ್ನು ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.